ಏನ್ರಿ ರೂಪನ್ ಮನಿಗೆ ಹೋಗಿ ಬಾ ಅಂತಂದಿದ್ನಲ್ಲ, ಹೋಗಿ ಬಂದ್ರೇನ್ರಿ? ಅಯ್ಯೋ ಇಲ್ಲಿ ಗಿರಿಜಾ ಮರ್ತ ಬಿಟ್ಟನ್ ನೋಡ್ದ. ಇವತ್ತು ಬೆಳಿಗ್ಗೆ ಇನ್ನೊಮ್ಮೆ ನೆನಪು ಮಾಡಬಾರ್ದಾಗಿತ್ತನ. ಗೊತ್ತಿತ್ರಿ ನಂಗೆ ನೀವು ಮರಿತೀರಂತ. ಆಗ್ವಲ್ತಾಗ ತಗೋರಿ, ಇವತ್ತು ಸಂಜೆ ಮುಂದರ ಹೋಗಿ ಬರ್ರಿ. ನಾಳೆ ಹುಡುಗರ್ನ ಕರ್ಕೊಂಡ ಬಾ ಅಂತ ಹೇಳ್ರಿ ಮನಿಗೆ. ಭಾಳ ದಿವಸ ಆತು, ಇಲ್ಲೇ ಒಂದ ಊರಾಗಿದ್ರನು ಬೆಟ್ಟೆನ ಆಗಿಲ್ಲ ಇಬ್ರು. ಸರಿ ಸರಿ ಆಯ್ತು ತಗೋ. ರಾಯಣ್ಣ ಯಾಕಪ್ಪ ರೊಟ್ಟಿ ತಿನ್ನೋದಿಲ್ಲನ? ಅನ್ನ ಅಷ್ಟ ಉಣ್ಣಾಕತ್ತಿಯಲ್ಲ? ಹ್ಞೂ ಯಪ್ಪ, ಯಾಕೋ ಹಸುವಿರಕ್ಕಿಲ್ಲ. ಹೌದ್ರಿ, ಯಾಕೋ ಈಗೀಗ ಕೂಸು ಊಟನ ಮಾಡಂಗಿಲ್ಲ ಚಂದಗೆ. ಕೂಸು ದೋಸ್ತರ ಜೋಡಿ ಕೂಡೆ ಬಜ್ಜಿ ಗಿರ್ಮಿಟು ತಿಂದು ಬಂದಿರ್ತೈತಿ, ಎಲ್ಲಿ ಹಸು ಆಗ್ಬೇಕು? ಏನ್ ಹೇಳಕತ್ತಿ? ನಾ ನೋಡಿಲ್ಲ ಅಂತ ತಿಳ್ಕೊಂಡಿ ಏನ ನಿಮ್ ದೋಸ್ತ ಜೋಡಿ ಚಾದ ಅಂಗಡಿಯಾಗ ನಿಂತ ಬಜ್ಜಿ ಗಿರ್ಮಿಟು ತಿನ್ನೋದನ್ನ? ಏನ್ ಪಾರಾಯಣ ಸಣ್ಣವನ್ನಿ, ರೊಟ್ಟಿ ತಿಂದವ ಜಟ್ಟಿ, ರಾಗಿ ತಿಂದವ ತೋಳ ಅಂತಾರ. ಅಂತದ್ ಕುಂತ್ಕೊಂಡ ಅವ ಏನವು ಹೊರಗಿನ ತಿನ್ನೋದು ದೋಸ್ತರ ಜೋಡಿ ಕೂಡೆ ಕಮ್ಗ ಮನ್ಯಾಗ ಅಡಿಗೆ ಇರ್ತತಿ, ಊಟ ಮಾಡೆ ಅಡ್ಡಾಡಕ್ ಆಗುದಿಲ್ಲನ? ನಾವ್ ಅಲ್ಲಿ ಅಂದ್ರು ಅವ್ರು ಬಿಡ್ಲಿಲ್ಲ ಯಪ್ಪ, ಅದಕ್ಕೆ ಹೋಗಿ ಬನ್ನಿ. ಸುಳ್ಳೆಯಪ್ಪ, ಇವ ಗ್ಯಾಂಗಿನ್ ಲೀಡರ್, ಅವ್ರೆಲ್ಲದ್ರಾಗೂ ಇವ್ ಹೇಳಿದಂಗೆ ಕೇಳ್ತಾರ ಅವ್ರೆಲ್ಲರೂ. ಇವ ನೋಡ್ಬೇ ಒಂದಿಟ್ಟ ಹೆಂಗ್ ಫಿಟ್ಟಿಂಗ್ ಇಡತಾನ ನೋಡಲ್ಲಪ್ಪ ಅನ್ ಮುಂದ. ಇರಣ್ಣ ಇರ್ಲಿ ಬಿಡಪ್ಪ, ಏನೋ ವಾರ್ಗಿ ಹುಡುಗರು ಅಟ್ರು ಕೊಡಿ ಚಹಾ ಕುಡಿಯೋಣ ಅಂದಿದ್ದಕ್ಕ ಹೋಗಿರ್ಬೇಕು ಬಿಡ. ಅದನ್ನು ನಿಮ್ಮ ಅಪ್ಪನ ಮುಂದೆ ಹೇಳೋದನ? ಎಲ್ಲಿ ಸುಮ್ಮಿರ್ಬೇಯವ, ಅವ್ರ ಗುಂಪಿನಾಗಿರೋ ಹುಡುಗರು ಯಾವ ಒಂದೂ ಸುದ್ದಿಲ್ಲ. ಒಬ್ರು ನೆಟ್ಗ ಕಾಲೇಜ್ಗೆ ಹೋಗೋದಿಲ್ಲ, ಅಭ್ಯಾಸ ಮಾಡೋಂಗಿಲ್ಲ, ಬರೇ ಓನಿ ತಿರುಗ್ಕೊಂತ ಇವ್ರಿಗೆ ಹುಡುಗಿಯರಿಗೆ ಆಚಾಡ್ಕೊಂತ ಬರೇ ಆ ಚಾದಂಗಡಿ ಈ ಚಾದಂಗಡಿ ಅಡ್ಡಾಡ್ಕೊಂತ ಇರ್ತಾರ. ನಾ ಎಷ್ಟೋ ಸಲ ನೋಡಿದನ್. ನೋಡ್ಬೇ ಒಂದಿಟ ಹೇಳ ನೀನರ. ಈರಣ್ಣ ಸುಮ್ಮಿರಪ್ಪ, ಊಟ ಮಾಡ್ಲಿ ಸುಮ್ಮಿರ, ಆಮೇಲೆ ಹೇಳಕ್ ಬರೋದಿಲ್ಲನ? ಸುಮ್ಮಿರ್ಬೇಯವ, ಹೊಲ್ದಾಗ ಒಂದಿಟ್ಟು ಏನರ ಕೆಲಸ ಐತಂದ್ರ ಮುಂದೆ ಬರೋಂಗಿಲ್ಲ. ಹಂಗ ಕಾಲಿಟ್ರಿ ಎಲ್ಲಿ ಕಾಲಿಗೆ ಮಣ್ಣು ಹತ್ತತೋ, ಕೈಗೆ ಏನಾರ ಧೂಳು ಹತ್ತತೋ ಅನ್ನೋರಂಗ್ ಮಾಡ್ತಾನ. ಅಡ್ಡಾಡುವಾಗ ಆದ್ರ ಗಾಡಿ ತಗೊಂಡ ಹಂಗ ಊರೆಲ್ಲ ಓಣಿ ತಿರುಗ್ತಾನಂಗಾರ. ಮತ್ ನನಗ್ ಸಿಟ್ಟು ಬರೋದಿಲ್ಲನ? ನೋಡು ನೀನು ಅಡ್ಡಾಡಲ್ಲ, ನಾ ಏನ್ ನಿಂಗೆ ಅಡ್ಡಾಡ್ಬೇಡ ಅಂತ ಹೇಳಿದನ್ನ? ನೀನ ಹೊಲ ಅಂತ ಹೇಳಿ ಹೊಲ್ದಾನ್ ಕೆಲ್ಸಕ್ಕೆ ಹೋಗಿ ನೀ ಹೊಲ್ದಾನ್ ಕೆಲಸ ಮಾಡ್ತೀಯ ಅಂದ್ರ ನಾನು ನಿನ್ನಂಗ ಮಾಡ್ಬೇಕಂತ ಏನ್ರ ಐತನ? ಯಪ್ಪ ರಾಯಣ್ಣ, ಅದು ಹುಡುಗ ಸಾಮ್ ತಗೋ, ಅದಕ್ಕೇನ್ ಗೊತ್ತಾಕತಿ? ದೋಸ್ತರ ಅಂದ್ಮೇಲೆ ಕರೆದ್ ಕೂಡ್ಲೆ ಹೋಗಬೇಕಾಕತ್ತೆ, ಇಲ್ದರ ಮಂದ್ಯಾಗ 4 ಮಂದ್ಯಾಗ ಅಸಹ್ಯ ಆಗೋದಿಲ್ಲನ? ಅದಕ್ಕೆ ಹೋಗಿರ್ಬೇಕು ಪಾಪ ನೀನು. ಬಾ ಊಟ ಮಾಡಿ ಸುಮ್ನ. ಇರಣ್ಣ ಸುಮ್ಮನ್ ನೀನು. ಆತ ತಗೋಬೇ, ಎಷ್ಟ ಆಗ್ಲಿ ನೀನು ದೊಡ್ಡ ಮಗನ್ ಪಾರ್ಟಿನ ಅಲ್ಲ, ಯಾವತ್ತಿದ್ರು ಅವನ್ನ ವಹಿಸ್ಕೊಂಡ್ ಬರ್ತಿ. ನನಗೆ ಯಾವತ್ ಕಾಜಿ ಮಾಡಿದಿ? ತಗೋರಪ್ಪ ಸುದ್ದಿ. ನಾ ಏನ್ ನಿನ್ನ ಹೆತ್ತಿಲ್ಲೋ ಹೊತ್ತಿಲ್ಲೋ, ಕಾಜಿ ಮಾಡೆ ಉಣಿಸೆ ತಿನಿಸೆ ಬೆಳೆಸಿಲ್ಲೋ. ಮತ್ತು ದೊಡ್ಡ ಮಗ್ಗ ಕಾಜಿ ಮಾಡ್ತಿ ಅಂತ ಅನ್ನೋದು ಮಾತ್ರ ಬಿಡುದಿಲ್ಲ ನೋಡಪ್ಪ ನೀನು ನಿಮ್ಮಕ್ಕ, ಹೌದಿಲ್ಲ? ಎಲ್ಲ ಮಾಡಿದಿ, ಕಾಜಿನ ತೋರ್ಸಿದಿ, ಆದ್ರೂ ಎಲ್ಲೋ ಒಂದ್ ಕಡೆ ಅವನ್ ಮೇಲೆ ಬಾ ಕಾಜಿ ಅದಿ. ತಗೋಬೇನಿ, ಅವ್ ಏನ್ ತಪ್ಪು ಮಾಡ್ರು ಅವ್ನ್ ಬೈಯೋದಿಲ್ಲ, ಅವನ್ನ ವಹಿಸ್ಕೊಂಡ್ ಬರ್ತಿ. ನಾ ಮಾಡ್ರ ಬಿಟ್ಟಿಯನ? ಬರೇ ಒಂದಿಟ್ಟು ಗುಂಡ ಆಡಿ ಬಂದ್ರ ಸಣ್ಣವಿದ್ದಾಗ ನನ್ನ ಹೆಂಗ್ ಹೊಡಿತಿದ್ದಿ ಮರ್ತಿಯನ? ರಾಯಣ್ಣ ನಾನು ನೋಡಿದನಪ್ಪ, ನೀ ಏನ್ ಅಡ್ಡಾಡ್ತೀಯಲ್ಲ, ಆ ಹುಡುಗರು ಯಾಕೋ ಒಂದಿಟ ಹಾದಿ ಬಿಟ್ಟಂಗ ಕಾಣ್ತತಿ. ಅಲ್ಲೇ ಇಲ್ಲೇ ನಿಂತ ಹುಡುಗಿಯರಿಗೆದು ಏನ್ಕಿನ್ರ ಅಂತಿರ್ತಾರೋ ಅಂತ ಹೇಳಿ ನಾನು ಕೇಳಿದನ. ಮತ್ತ ಊರಾಗ ಅಷ್ಟೊಂದು ಅವ್ರ ಬಗ್ಗೆ ಅಭಿಪ್ರಾಯ ಯಾರ್ದು ಚಲೋ ಇಲ್ಲ. ಇಲ್ಲಪ್ಪ, ನಾ ಏನ್ ಅವ್ರ ಜೋಡಿ ಜಾಸ್ತಿ ಇರುದಿಲ್ಲ. ನೋಡ್ಪರಾಯಣ್ಣ, ನೀವು ಈಗ ಬೆಳೆದ ದೊಡ್ಡವರಾಗಿದ್ದೀರಿ, ನಿಮಗೆಲ್ಲ ತಿಳಿಸಿ ಹೇಳೋದ್ರಾಗ ಏನ್ ಅರ್ಥ ಐತಿ? ಯಾವ್ದು ಚಲೋ ಯಾವ್ದು ಕೆಟ್ಟ ವಿಚಾರ ಮಾಡೇ ಮೊದಲ ಹೆಜ್ಜೆ ಮುಂದಿಡ್ಬೇಕು. ನಾವೇನ ನಮ್ಮ ಮನೆತಾನ ಏನ ಎಲ್ಲ ನಮ್ಮ ಮನೆತಾನದ ಗೌರವ ಹೆಂಗೆ ಕಾಪಾಡ್ಕೊಂಡು ಬಂದಾರ ದೊಡ್ಡವರು, ಅದನ್ನೆಲ್ಲ ವಿಚಾರ ಮಾಡಿ ನಾವು ಎಂಥವ್ರ ಜೋಡಿ ಇರಬೇಕು, ಎಂಥ ಮಂದಿ ಜೋಡಿ ಅಡ್ಡಾಡಬೇಕು ಅಂತ ವಿಚಾರ ಮಾಡ್ಬೇಕು ನೋಡಪ್ಪ. ಹ್ಞೂ ಯಪ್ಪ, ನಾ ಇನ್ಮೇಲೆ ಅಂಥವ್ರ ಜೋಡಿ ಅಡ್ಡಾಡೋದಿಲ್ಲ ತಗೋ. ಅಯ್ಯೋ ಸುಳ್ಳೆ ಹೇಳ್ತಾನೆಪ್ಪ, ಹೇಳಿನಲ್ಲ ಇವನ ಗ್ಯಾಂಗಿನ್ ಲೀಡರ್ ಅಂತ. ಈಗ ಹೋದವನ ಈಗ ಅಲ್ಲೇ ಹೋಗ್ತಾನೆ ನೋಡಂತೆ ಬೇಕಾರ. ಈ ನನ್ನ ಸಣ್ಣ ಮಗಾರ ಏನ್ ಕೇಳಿಕೆ ಆತಿದ್ದಿತ್ತು, ಬರೇ ಚಾಡ ಹೇಳೋದನ್ನ ಕಲ್ತ್ ಬಿಟ್ಟತ್ ನೋಡದ. ಅಪ್ಪ ಅದಾನಂತ ಸುಮ್ಮನೆ ಬಿಟ್ಟನ್ ತಗೋಲಿ ನೀನು. ಅಪ್ಪ ಒಂದಿಟ ಹೋಗ್ಲಿ ಐತ್ ನಿನಗೆ ಒಂದಿಟ. ನೋಡ್ರೆ ಏನ, ನಾನು ನಿನ್ಗೆ ಹೆಚ್ಚಿಗೆ ಹೇಳೋದಿಲ್ಲ. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತಾರೋ ಹಂಗ ನಾವು ಎಂಥವ್ರ ಜೋಡಿ ಸಂಘ ಮಾಡ್ತೇವೋ ಹಂಗ ನಮ್ಮ ಗುಣಗಳನ್ನು ಬದಲಾವಣೆ ಹಾಕಿರ್ತಾವಂತ. ಒಂದಿಟ ನೋಡೆ ಮಾಡೆ ಯಾರ ಜೋಡಿ ಆದ್ರೂ ಸ್ನೇಹ ಬೆಳೆಸ್ಬೇಕಾದ್ರೂ ವಿಚಾರ ಮಾಡ್ಬೇಕಪ್ಪ. ಏನ? ಹ್ಞೂ ಯಪ್ಪ. ಅಯ್ಯ ಬಿಡ್ರಿ, ಏನ್ ದೊಡ್ಡ ವಿಷಯ ಅಂತ ಹೇಳಿ ಊಟ ಮಾಡೋದು ಬಿಟ್ಟು ಇದನ್ನೆಲ್ಲ ಮಾತಾಡ್ಕೊಂತ ಕುಂತೀರಿ. ಊಟ ಮಾಡ್ರಿ, ಅಷ್ಟ್ರು ಶಾನ್ಯಾರದಿರಿ. ಸರಿ ಆಯ್ತು ತಗೋ, ಊಟ ಮಾಡ್ರಿ.
ಆದರೂ ಒಂದಿಟ ಒಗಾತೆ ಇರ್ರಿಪ್ಪ, ಕಾಲ ಭಾಳ ಕೆಟ್ಟತಿ, ಅದಕ್ಕೆ ಹೇಳೋದಷ್ಟ. ಹ್ಞೂ ಯಪ್ಪ. ಅಯ್ಯೋ, ಅಣ್ಣನ ಕೈಯಾಗ ಸಿಕ್ನಿ ಅಂದ್ರೆ ಕಟ್ದ ಬಿಡ್ತಾರ. ನಾನು ಅಪ್ಪನ ಮುಂದೆ ಚಡ ಹೇಳ್ತಿಲ್ಲೇ ಅಂತ ಹೇಳಿ. ಯಾಕೆ ಬೇವ, ಕೆಲಸ ಐತೆ ನಂದೊಂದು ಇಟ ಹೋಗಿ ಬರ್ತಾನ. ನಿಮ್ಮ ಅಣ್ಣ ಕಟ್ಟಿತಾನಂತ ಓಡಾಕತ್ತೀಯನ ಗೊತ್ತಾಯ್ತು ತಗೋ ನನಗೆ. ನಿಂದ್ರ ಒಂದಿಟ. ಹ್ಞೂ, ನೀ ಏನ ಅವ್ನ ನನ್ನ ಹಿಡಿದು ಕೊಡಾಕ್ ಬಂದೇನ? ಹೋಗ್ಬೇ, ನೀ ಬರೇ ಅವನ ಪರವಾಗಿನೇ ಇರ್ತಿ. ಅವ ಏನು ತಪ್ಪು ಮಾಡಿರೋನು ಅವನ ಬಗ್ಗೆ ವಿರುದ್ಧ ಮಾತಾಡೋದಿಲ್ಲ. ನಾ ಏನು ತಪ್ಪು ಮಾಡಿದಿರೋನು ನನಗ ಬುದ್ಧಿ ಹೇಳಕ್ ಬರ್ತಿ. ಹೋಗು. ಅಲ್ಲ ಯಪ್ಪ, ನಾ ಯಾಕೆ ನಿನ್ನ ಹೋಗಿ ಹಿಡಿದು ಕೊಡ್ಲಿ? ನೀ ಏನು ತಪ್ಪು ಮಾಡಿದಿ? ಹ್ಞೂ, ಮತ್ತ ನಿನ್ನ ಕೂಸಿನ ಬಗ್ಗೆ ಚಡ ಹೇಳಿನಲ್ಲ ಅಪ್ಪನ ಮುಂದೆ. ಆದ್ರೂ ಬೇ ಆ ಹುಡುಗರ ಸಂಘ ಚಲೋ ಇಲ್ಲ. ಅವ್ರ ಬಗ್ಗೆ ಯಾರು ಚಲೋ ಮಾತಾಡೋದಿಲ್ಲ ಊರಾಗ. ಅಂಥವ್ರ ಜೋಡಿ ಅನ್ನ ಅಡ್ಯಾಡೋದು ನೋಡಿ ನನಗೆ ಯಾಕೋ ಮನ್ಸಿಗೆ ಭಾಳ ಬೇಸರ ಅನ್ಸತ್ತಿತ್ತು. ಹಿಂಗೆ ಬಿಟ್ರೆ ಇದು ಸರಿ ಹೋಗುದಿಲ್ಲ ಅಂತ ಹೇಳಿ ಹೇಳ್ಬಿಟ್ನಿ ಅಪ್ಪನ ಮುಂದೆ. ಸಣ್ಣವಾದ್ರೂ ಎಷ್ಟು ಚಲೋ ಗುಣ ಐತಿ ನಿಂದು, ಎಷ್ಟು ತಿಳುವಳಿಕೆ ಐತಿ. ಹ್ಞೂ, ಆದ್ರೂ ಮತ್ತೆ ಈಗ ಅವ್ನು ನನ್ನ ಹಿಡಿದು ಕೊಡಕ್ಕೆ ಬಂದಿಯಲ್ಲ. ಅಲ್ಲ ನಮ್ಮಪ್ಪ, ನಾ ಯಾಕೆ ಹಿಡಿದು ಕೊಡ್ಲಿ ನಿನ್ನ? ನೀ ಬರೇ ಹಿಂಗ ಮಾತಾಡ್ತೀಯಲ್ಲ, ಅವ್ ಕಾಜಿ ಮಾಡ್ತಿ ನನಗೆ ಮಾಡೋಲ್ಲ ಅಂತ ಹೇಳಿ. ಅಲ್ಲ, ಹುಟ್ಟಿದಾಗಿಂದ ನೋಡ್ತಿ ನಾ ಎಂದರ ನಿಮ್ಮ ನಡುವ ಭೇದ ಭಾವ ಮಾಡಿದ ನನ್ನ? ಹಂಗ ಅಂತಿ ತಗೋ, ಆದ್ರೂ ನೀನು ಅನ್ನಾಗನ ಹೆಚ್ಚು ಕಾಳಜಿ ಮಾಡ್ತಿ. ಇಲ್ಲಪ್ಪ, ತಾಯಿಗೆ ಎಲ್ಲ ಮಕ್ಕಳು ಅಷ್ಟ. ಇರು ಕಣ್ಣಾಗ ಯಾವ ಕಣ್ಣು ಹೆಚ್ಚ ಯಾವ ಕಣ್ಣು ಕಮ್ಮಿ ಅಂತಂದ್ರೆ ಹೆಂಗೆ ಹೇಳಕ್ ಬರ್ತೈತಿ? ಯಾವ ಕಣ್ಣಿಗೆ ತೊಂದರೆ ಆದ್ರೂ ಪೆಟ್ಟು ಬೀಳೋದು ಕಣ್ಣಿನ ದೃಷ್ಟಿ ಮ್ಯಾಗ ಹೌದಿಲ್ಲ? ಹಂಗೆ ತಾಯಿ ಮನಸ್ಸು. ಯಾವ ಮಕ್ಕಳಿಗೆ ನೋವಾದ್ರೂ ತಾಯಿ ಮನಸ್ಸಿಗೆ ನೋವು ಆಕತಿ, ಯಾವ ಮಕ್ಕಳು ಖುಷಿಯಾಗಿದ್ರೂ ತಾಯಿ ಮನಸ್ಸಿಗೆ ಖುಷಿ ಆಕತಿ. ನನಗೆ ನೀವೆಲ್ಲರೂ ಒಂದ. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ, ಅಮ್ಮನು ತಾನೇ, ಅಮ್ಮ 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 ನನ್ನಮ್ಮ. ಯವ್ವ, ಇವತ್ತ ವಿಶ್ವ ತಾಯಂದಿರ ದಿನ ಅಂತ ನಿನಗೆ ತಾಯಂದಿರ ದಿನದ ಶುಭಾಶಯಗಳು ಬೇ. ಹೌದಾ ಅಪ್ಪ? ಖುಷಿ ಆಯ್ತಪ್ಪ, ಖುಷಿ ಆಯ್ತು. ಆದ್ರೆ ನೀ ಎಂದು ಇನ್ಮೇಲೆ ನನ್ನ ಮ್ಯಾಲೆ ನಮ್ಮವ್ವ ಕಾಜಿ ಇಲ್ಲ, ನಮ್ಮ ಅಣ್ಣನ ಮ್ಯಾಗ ಅಷ್ಟ ಕಾಜಿ ಮಾಡ್ತಾಳು, ಹಂಗ ಹಿಂಗ ಅಂತ ಹೇಳಿ ಒಟ್ಟ ವಿಚಾರ ಮಾಡಬಾರ್ದಾ? ಹ್ಞೂ ಯವ್ವ. ಅಯ್ಯಯ್ಯೋ, ಅನ್ನ ಬಂದ ಬಿಡ್ಬೇ, ನಾ ಹೋಗ್ತೀನಿ. ನಿಂದರಲ್ಲೇ. ಇವತ್ತು ವಿಶ್ವ ತಾಯಂದಿರ ದಿನ ಅಂತ್ರಿ. 9 ತಿಂಗಳು ತಮ್ಮ ಹೊಟ್ಟೆಯೊಳಗೆ ಹೊತ್ತು ಸಾಕಷ್ಟು ಕನಸು ಕಂಡು ಆ ಕೂಸುಗಳು ಹುಟ್ಟಿದ ಮೇಲೆ ತಮ್ಮ ಜೀವನ ಎಲ್ಲನೂ ಆ ಕೂಸುಗಳಿಗೆ ನನ್ನ ಮಕ್ಕಳು ಅಂತ ಹೇಳಿ ಮುಡಿಪಾಗಿಟ್ಟ ಜೀವನ ಮಾಡುವಂಥ ಎಷ್ಟೋ ತಾಯಂದ್ರಿಗೆ ಈ ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ತಾಯಿ ಅಂದರೆ ಪ್ರೀತಿ, ತಾಯಿ ಅಂದರೆ ಮಮತೆ, ವಾತ್ಸಲ್ಯ, ಕರುಣೆ, ಏನಂತ ಹೇಳಿದ್ರಿ ಅದನ್ನು ವರ್ಣಿಸಕ್ಕೆ ಸಾಧ್ಯ ಇಲ್ಲ. ಪುಣ್ಯ ಇದ್ದವ್ರಿಗೆ ಮಾತ್ರ ಆ ಭಾಗ್ಯ ಸಿಗ್ತತಿ. ತಾಯಿ ಇರುವಾಗ ಎಲ್ಲರೂ ಗೌರವ ಕೊಟ್ಟ ಅವ್ರನ್ನ ಚೆಂದಾಗಿ ನೋಡ್ಕೊರಿ, ಅಷ್ಟೇ ಹೇಳೋದು. ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.